ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಿಮಗೆ ಜಸ್ಟು ನೀವು ಲೈನಿಂಗ್ನ ಯಾವ ಥರ ಅಲೈನ್ ಮಾಡಿ ಕಟ್ ಮಾಡಬೇಕು. ತುಂಬ ಕಡಿಮೆ ಬಟ್ಟೆ ಇದ್ದರೂ 40 ಇಂಚಸ್ ಇರೋರಿಗೆ ಎಷ್ಟೇ ಇಂಚಸ್ ಇರಲಿ 44 ಇಂಚಸ್ ಇದ್ದರೂ ಕೂಡ ಯಾವ ಥರ ಅಲೈನ್ ಮಾಡಿ ಕಟ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಕಟ್ ಮಾಡಿಬಿಡ್ಬೋದು ಈ ಥರ ಅಲೈನ್ ಮಾಡಿ. ಓಕೆನಾ? ಯಾವ ಥರ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದು ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ನೀವು ನೋಡಿ ಯಾವಾಗಲೂ ಅಷ್ಟೇ ಬಟ್ಟೆನ ಲೆಂತ್ ವೈಸ್ ಹಾಕ್ಕೋಬೇಕು, ವಿಡ್ತ್ ವೈಸ್ ಹಾಕ್ಕೋಬಾರ್ದು. ನೋಡಿ, ವಿಡ್ತ್ ವೈಸ್ ಹಾಕ್ಕೊಂಡ್ರೆ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ. ಯಾವತ್ತೂ ಅಷ್ಟೇ ನಾವು ಲೆಂತ್ ವೈಸ್ ಹಾಕ್ಕೊಂಡು ಕಟ್ ಮಾಡಿದಾಗ ನಿಮಗೆ ಎಷ್ಟೇ ದಪ್ಪ ಇದ್ದರೂ ಕೂಡ ಅವ್ರಿಗೆ ನಾವು ಬಟ್ಟೆ ಅನ್ನೋದನ್ನ ಸೆಟ್ ಮಾಡಬಹುದು. ಓಕೆನಾ? ಇವಾಗ ನಾನಿಲ್ಲಿ ಲೆಂತ್ ವೈಸ್ನ ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲೆಂತ್ ವೈಸ್ ಹಾಕ್ಕೊಳ್ಳಿ. ಈ ಥರ ಲೆಂತ್ ವೈಸ್ ಹಾಕ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ ಸಾಕು. ಇದು ಜಸ್ಟ್ 80 ಸೆಂಟಿಮೀಟರ್ ಅಷ್ಟೇ ಇರೋದು ಬಟ್ಟೆ. ಇದೇನು ಜಾಸ್ತಿ ಕೂಡ ಎಕ್ಸ್ಟ್ರಾ ಕೂಡ ಇಲ್ಲ, ನಮಗೆ 1 ಮೀಟರ್ ಕೂಡ ಇಲ್ಲ. ಓಕೆನಾ? ಇವಾಗ ಇದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ನನ್ನ ಬ್ಯಾಕ್ ಪಾರ್ಟ್ ಅನ್ನೋದನ್ನ ನಾನು ತೊಗೊಳ್ತೀನಿ. ಬ್ಯಾಕ್ ಪಾರ್ಟ್ನ ನೋಡಿ ಈ ಥರ ಅಲೈನ್ ಮಾಡ್ತೀನಿ. ಎಕ್ಸ್ಟ್ರಾಸ್ ಅನ್ನೋದನ್ನು ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಸ್ಲೀವ್ ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವರಿಗೆ ಸ್ಲೀವ್ ಲೆಂತ್ ಅನ್ನೋದು ಕಡಿಮೆನೇ ತೊಗೊಂಡಿದ್ದೀನಿ, ಬಟ್ ಆಲ್ಮೋಸ್ಟ್ 8 ಇಂಚ್ 9 ಇಂಚ್ ಇದ್ದರೂ ಕೂಡ ಈ ಸ್ಲೀವ್ನ ಅಟ್ಯಾಚ್ ಮಾಡ್ಬೋದು. ಸ್ವಲ್ಪ ಅಂದರೆ ಸ್ಲೀವ್ಗೆ ಸ್ವಲ್ಪ ಬಟ್ಟೆ ಕೊಡಬೇಕಾಗುತ್ತೆ. ಅದನ್ನು ಬಂದು ನಾನು ಇಲ್ಲಿ ಮಧ್ಯದಲ್ಲಿ ಮಿಕ್ಕುತ್ತಲ್ಲ ಬಟ್ಟೆ, ಅದನ್ನು ಅಟ್ಯಾಚ್ ಮಾಡ್ಕೊತೀನಿ. ಆಯಿತಾ? ಬ್ಯಾಕ್ ಪಾರ್ಟ್ ಆಗಿದ ತಕ್ಷಣ ಇವಾಗ ಫ್ರಂಟ್ ಪಾರ್ಟ್ನ ನಾನು ಅಲೈನ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈ ಥರ ನೀಟಾಗಿ ಅಲೈನ್ ಮಾಡಿ ಕ್ಲೋಸ್ ಟು ಕ್ಲೋಸ್ ಇರಬೇಕು. ನೋಡಿ, ಇಲ್ಲಿ ಕ್ಲೋಸ್ ಇದೆ, ಅದೇ ಥರ ಬ್ಯಾಕ್ ನೆಕ್ ಕೂಡ ಕ್ಲೋಸ್ ಇಟ್ಟಿದ್ದೀನಿ. ಫ್ರಂಟ್ ಬೇಕಾದರೆ ನೀವು ಹೆಂಗೆ ಬೇಕಾದರೂ ಇಟ್ಕೊಳ್ಳಿ, ಬಟ್ಟೆ ಹೆಂಗಿರುತ್ತೋ ಹಾಗೆ. ನೋಡಿ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ ನೋಡಿ. ನೆಕ್ ಆ ಕಡೆ ಇದೆ, ಇದ್ರದ್ದು ನೆಕ್ ಈ ಕಡೆ ಇದೆ. ಈ ಥರ ಇಟ್ಕೊಳ್ಳಿ. ನಿಮಗೆ ಬ್ಯಾಕ್ ಸೈಡ್ ಮಾತ್ರ ಯಾವಾಗಲೂ ಅಷ್ಟೇ ಕ್ಲೋಸ್ ಇರಬೇಕು ನೆಕ್ ಕಡೆ. ಫ್ರಂಟ್ ಬೇಕಾದರೆ ನಿಮಗೆ ಓಪನ್ ಇದ್ದರೂ ಕೂಡ ಓಕೆ, ಅಡ್ಜಸ್ಟ್ ಆಗುತ್ತೆ. ಇದಾದಮೇಲೆ ನಾನು ಬಂದು ಕ್ರಾಸ್ ಬೆಲ್ಟ್ನ ಅಲೈನ್ ಮಾಡ್ತೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಹಿಂಗೆ ಮಾಡ್ತಿದ್ದೀನಿ. ನಾನು ಈ ಥರ ಅಲೈನ್ ಮಾಡಿ ಜಸ್ಟ್ ಸೆಕೆಂಡ್ಸಲ್ಲಿ ಕಟ್ ಮಾಡಿಬಿಡ್ತೀನಿ. ನೋಡ್ಕೊಳ್ಳಿ, ನೀವು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ. ಓಕೆನಾ? ನಿಮಗೆ ಬಟ್ಟೆ ಕಮ್ಮಿ ಇದೆಯಪ್ಪ, ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದನ್ನೆಲ್ಲ ಭಯ ಬಿಟ್ಬಿಡಿ. ಭಯ ಪಡ್ದೇ ಕಟ್ ಮಾಡ್ಬೋದು. ಲೆಂತ್ ವೈಸ್ ಹಾಕ್ಕೊಳ್ಳಿ ಬಟ್ಟೆನ ಅಷ್ಟೇ. ಇವಾಗ ನೋಡಿ, ಇದಾಯ್ತಲ್ವಾ? ನಾವು ಎಕ್ಸ್ಟ್ರಾ ಡಿಸೈನ್ಸ್ ಅಂತ ಮಾಡೋಕ್ಕೆ ಹೋದಾಗ ನಮಗೆ ಬಟ್ಟೆ ಸಿಗೋಲ್ಲ. ಬಟ್ ನಾರ್ಮಲ್ ಒಂದು ಬ್ಲೌಸು, ಸ್ಕ್ವಯರ್ ನೆಕ್ಕು, ಯಾವುದೇ ಒಂದು ಕ್ಯಾನ್ವಸ್ ಫಿನಿಶಿಂಗ್ ಮಾಡ್ತೀವಂತಂದರೆ ಆರಾಮ್ಸೆ ಬಟ್ಟೆ ಸಿಗುತ್ತೆ. ನಾನು ಇವಾಗ ಬಂದು ಬ್ಯಾಕ್ ಪಾರ್ಟ್ನ ನಾನು ಕಟ್ ಮಾಡ್ಕೊಳ್ತೀನಿ ನೀಟಾಗಿ. ಬ್ಯಾಕ್ ಪಾರ್ಟ್ ನೋಡಿ, ಇವಾಗ ಇದನ್ನು ಫ್ರಂಟನ್ನ ಕಟ್ ಮಾಡಿ ತೊಗೊಳ್ತೀನಿ. ಎಲ್ಲದಕ್ಕೂ ಸ್ವಲ್ಪ ಬಟ್ಟೆ ಬಿಡಿ. ಇವಾಗ ನೆಕ್ ಹತ್ರಲ್ಲೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ನಾನು ಸ್ಟಿಚಿಂಗ್ ವೀಡಿಯೋಸು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸ್ಟಿಚಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡಿ ಲೈಕ್ ಕೊಡಿ. ನೀವು ಆದಷ್ಟು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ ಇಂಥದ್ದೆಲ್ಲ. ನಾನು ತುಂಬ ಜನ ಹೆಣ್ಮಕ್ಳು ಮನೇಲಿ ಇರ್ತಾರಲ್ಲ, ಔಟ್ಸೈಡ್ ಹೋಗಿ ಟೈಲರಿಂಗ್ ಕಲಿಯೋಕ್ಕಾಗಲ್ವಲ್ಲ, ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಇವಾಗ ಕ್ರಾಸ್ ಬೆಲ್ಟ್ ಕೂಡ ಕಟಿಂಗ್ ಆಯಿತು. ನೋಡಿ, ಇವಾಗ ಇಲ್ಲಿ ಬಂದು ನಾನು ಸ್ಲೀವ್ ಈ ಥರ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ ಇದು 7-8 ಇಂಚ್ ಇದೆ. 10 ಇಂಚ್ವರೆಗೂ ನಾನು ಇದನ್ನು ಸ್ಲೀವ್ ಮಾಡ್ಬೋದಾಗಿತ್ತು. ನಾನು ಇದು ಸೆಂಟರ್ ಕೂಡ ಕಟ್ ಮಾಡ್ಕೋತೀನಿ. ಸೈಡ್ಸಲ್ಲಿ ಮಾತ್ರ ಪೀಸ್ ಕೊಟ್ಕೊಳ್ತೀನಿ. ನನಗೆ ಪೀಸು ನೆಕ್ ಹತ್ರ ಸಿಗುತ್ತೆ, ಅದನ್ನು ಅಟ್ಯಾಚ್ ಮಾಡ್ಕೋತೀನಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆದಷ್ಟು ಲೈಕ್ ಮಾಡಿ. ಅರ್ಥ ಆಗಿಲ್ಲ ಅಂತಂದರೆ ರಿಪೀಟ್ ಮಾಡಿ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.